ನಾನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಈಸಿ ಇದೆ. ನಾನು ಫಸ್ಟ್ ಟೈಮ್ ಇದೇ ಥರ ಅಂತ ಹೊಲಿತಾ ಇರೋದು. ನೋಡಿ ಈ ಥರ ಆಗ್ತಿದೆ. ನಾನು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ನನಗೆ ಎಂಬ್ರಾಯ್ಡರಿ ಬರುತ್ತೋ ಇಲ್ಲೋ ಗೊತ್ತಿರಲಿಲ್ಲ. ಆದರೂ ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಕೂಡ ಆಗ್ತಿದೆ. ನೋಡಿ ಈ ಥರ ನಾನು ಮಾರ್ಕ್ ಹಾಕ್ಕೊಂಡು ಇದನ್ನು ಬಟ್ಟೆನ ಇದಕ್ಕೆ ಈ ಥರ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ರಿಂಗಿ ಇರುತ್ತಲ್ಲ ರಿಂಗಿ ಅದಕ್ಕೆ ಅದನ್ನು ರಿಂಗಿ ಇವೆಲ್ಲ ಬ್ಲೌಸ್ ಹಾಕೊಂಡು ಅದನ್ನು ಇದು ಮಾಡಿಕೊಂಡು ಅದು ಇದಿರುತ್ತಲ್ಲ ಬ್ಲೌಸು ಅಳತೆನ ಹಾಕಿ ಬ್ಲೌಸ್ ಅದಕ್ಕೆ ಮಾರ್ಕ್ ಹಾಕಿ ಈ ಥರ ನಾನು ಮಾರ್ಕ್ ಹಾಕಿದ್ದೀನಿ. ಈ ಥರ ಮಾರ್ಕ್ ಹಾಕಿಬಿಟ್ಟು ಈ ಥರ ನಾನು ಮಾಡಿದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನನಗೆ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕನ್ಫ್ಯೂಸೇ ಆಯಿತು. ಆದರೂ ಪರವಾಗಿಲ್ಲ, ಚೆನ್ನಾಗಾಗಿದೆ. ಹೆಂಗಂದರೆ ನಾನು ಇದನ್ನು ತೆಗೆದು ಹಾಕಿ ಮಾಡಿದ್ದೀನಿ. ಅಂದರೆ ಆದ್ರೂ ಈ ನಡ್ವರ್ಕ್ ಏನು ಅದು ಕಟ್ಟು ಇಲ್ಲ, ಏನೂ ಇಲ್ಲ. ನೋಡಿ ಈ ಥರ ಬಂದಿದೆ, ಕಟ್ಟೇನಿಲ್ಲ, ಆದರೂ ಚೆನ್ನಾಗಿ ಬಂದಿದೆ, ಮಸ್ತಾಗಿದೆ ಬ್ಲೌಸ್ ಕೂಡ. ಇದನ್ನು ಈ ಥರ ಅಟ್ಯಾಚ್ಮೆಂಟ್ ಮಾಡಿಕೊಂಡು ನೋಡಿ ಅದು ದಾರಾನ ಥ್ರೆಡ್ ಕಟ್ಟಾಗುತ್ತಲ್ಲ, ಆವಾಗ ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ಅಷ್ಟೊಂದು ದಾರ ಏನು ಕಟ್ಟಾಗೋದಿಲ್ಲ. ಇದು ಕಷ್ಟ. ನಾನು ಫಸ್ಟ್ ಟೈಮ್ ಮುಂದೆ ಕಲಿತಾ ಇದ್ದೀನಿ. ಜಸ್ಟ್ ನಾನೇನು ಕಲ್ತಿಲ್ಲ, ಬಟ್ ಇವಾಗ ಕಲಿತಾ ಇದ್ದೀನಿ. ಓಕೆನಾ? ಹೊಲಿಯುವಾಗ ಹಾಕಿದ್ದೀನಲ್ಲ, ಇದಕ್ಕೆ ಇದು ತೋಳು ಕೂಡ ಚೆಂದ ಇದೆ, ಮಸ್ತಾಗಿದೆ. ಬಟ್ ಲೇಟ್ ಆಗಿರೋದ್ರಿಂದ ಕಲರ್ ಬರ್ತಾಯಿಲ್ಲ. ಕಲರ್ ಆವಾಗ ತೋರಿಸಿದ್ನಲ್ಲ, ಅದನ್ನ ಬಳಕೆ ಮಾಡಿರೋದು. ಹೀಗಾಗಿ ಸ್ವಲ್ಪ ಡಿಮ್ ಬಂದಿದೆ. ಜಾತ್ರೆ ಇರೋದ್ರಿಂದ ಸ್ವಲ್ಪ ಟೈಮೂ ಇರಲಿಲ್ಲ. ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಎಲ್ಲನೂ ಕ್ಲಿಯರಾಗಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮಾಡಿ ನೋಡಿದ್ದೆ, ಬಟ್ ಅದು ನನಗೆ ಬಂದಿರಲಿಲ್ಲ. ನೋಡಿ ಈ ಥರ ಎಲ್ಲ ಕೊಳ್ಳಾಯಿತು ನೋಡಿ. ಫೈನಲಿ ನಾನು ಹೊಲಿದಿರೋದು ಹೊಲಿಯುವಾಗ ತುಂಬ ಈಸಿ ಆಗುತ್ತೆ. ಸ್ಟಾರ್ಟಿಂಗ್
ಈಸಿ ಬಂದಂಗೈತಿ. ಬಟ್ ಒಂದು ಕ್ವೆಶನ್ ಕೂಡ ಹಾಕ್ತಿದ್ದೆ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ.